Namaste and welcome to BioStudies. We have started the chapter Cell, the basic unit of life. In the previous video, that was a surprise video. ಅದಕ್ಕಾಗಿ ಅದರಲ್ಲಿ ನಾನು ಥಂಬ್ನೇಲ್ ಹಾಕಿರಲಿಲ್ಲ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ದು ಲಿಂಕ್ ಕೂಡ ಹಾಕಿರಲಿಲ್ಲ. ತುಂಬ ಜನ ಆಲ್ರೆಡಿ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ದೀರಾ, ಸೊ ಡೋಂಟ್ ವರಿ, ಜಸ್ಟ್ ಚೆಕ್ ಇಟ್ ನೌ. It has been uploaded. Now in the previous video about the cell, we have studied about the discovery of cell and the cell theory. So discovery of cell nalli Robert Hooke, he discovered the cell and he coined the term cell. ಅದನ್ನು ಈ ನಾನ್ ಲಿವಿಂಗ್ ಸೆಲ್ಸನ್ನು ರಾಬರ್ಟ್ ಹುಕ್ ನೋಡಿದರು. ಬಟ್ ಆಂಟನ್ ವಾನ್ ಲಿವಾನ್ಹಾಕ್ ಅನ್ನುವಂತಹ ವಿಜ್ಞಾನಿ ಫಾರ್ ದ ಫಸ್ಟ್ ಟೈಮ್ ಹಿ ಅಬ್ಸರ್ವ್ಡ್ ದ living cells. ಅದಾದಮೇಲೆ Schleiden and Schwann, they proposed the cell theory. They formulated the cell theory rather, and a final shape to the cell theory was given by a scientist, ಯಾರು Virchow. Okay, and according to the cell theory, all the living organisms are made up of cells. Cell is a structural and functional unit of an organism, and all cells arises from the pre-existing cell. ಇದನ್ನು ನಾವು ಕಲ್ತಿದ್ವಿ. Okay. Now in this video we learn about the overview of cell. Overview ಅಂದರೆ ಇವಾಗ ನೋಡಿ, ಯಾವುದೋ ಒಂದು ಪ್ಲೇನ್ ಏರಿಯಾ ಇದೆ ಅಥವಾ ಒಂದು ಮನಿ ಇದೆ, ಒಂದೇನೋ ಸ್ಟೇಡಿಯಂ ಇದೆ, ಅದನ್ನು ಪೂರ್ತಿಯಾಗಿ ನೀವು ಮೇಲಿಂದ ಕ್ಯಾಪ್ಚರ್ ಮಾಡಿದರೆ ಒಂದು ಓವರ್ ವ್ಯೂ ಅಂದರೆ ಒಂದು ಜನರಲೈಸ್ಡ್ ನಿಮಗೆ ಸ್ಟ್ರಕ್ಚರ್ ಸಿಗುತ್ತೆ, ಹೆಂಗಿದೆ ಜನರಲೈಸ್ಡ್ ಒಂದು ಲುಕ್ ಸಿಗುತ್ತೆ. ಸೊ ಅದೇ ರೀತಿ ನಾವು ಸೆಲ್ ಅಂತ ಹೇಳಿದ ತಕ್ಷಣ ಯಾವುದೇ ಒಂದು ಜೀವಕೋಶ ಅಂತ ಹೇಳಿದರೆ ಅದರದ್ದು ಒಂದು ಜನರಲ್ ಪ್ಲ್ಯಾನ್ ಹೆಂಗಿರಬೇಕು. ಇವಾಗ ಮನೆ ಕಟ್ಟೋಕ್ಕಿಂತ ಮುಂಚೆ ಪ್ಲ್ಯಾನ್ ಹಾಕ್ತೀವಲ್ವಾ, ಸೊ ಹಾಗೆ. ಸೊ ಇವಾಗ ನಾವು ಸೆಲ್ ಅಂತ ಹೇಳಿದರೆ we have 5 kingdoms. ಯಾರು ಪ್ರಪೋಸ್ ಮಾಡಿದ್ದು? R.H. Whittaker. Which are those 5 kingdoms? Monera, Protista, Fungi ಅಥವಾ Mycota, then Plantae and Animalia. So irrespective of the kingdom, ಯಾವುದಾದ್ರೂ ಕಿಂಗ್ಡಮ್ ಇರಲಿ, ಬಟ್ ದ್ಯಾಟ್ ಆರ್ಗ್ಯಾನಿಸಮ್ ಬಾಡಿ ಈಸ್ ಕಂಪೋಸ್ಡ್ ಆಫ್ ಎ ಸೆಲ್. ಹೌದಾ? ಸೊ ಈ ಜನರಲೈಸ್ಡ್ ಸೆಲ್ ಅಂದರೆ ನಮಗೆ ಏನು ತಟ್ ಅಂತ ಅರ್ಥ ಆಗುತ್ತೆ? ಹೊರಗಡೆಯಿಂದ ಒಂದು ಲೇಯರ್ ಇರುತ್ತೆ, ಒಳಗಡೆ ಒಂದು ರಸ ಅಥವಾ ಒಂದು ಫ್ಲೂಯಿಡ್ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ, ಆ್ಯಂಡ್ ಸೆಂಟ್ರಲಿ ದೇರ್ ಈಸ್ ಅ ಮೇನ್ ಪೋರ್ಷನ್ ದಟ್ ಈಸ್ ಕಾಲ್ಡ್ ಆ್ಯಸ್ ಜೆನೆಟಿಕ್ ಮಟೀರಿಯಲ್ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ if you consider a cell, a typical cell, it can be studied under 3 headings. So which are those 3 main parts of a generalized cell? The first part is cell envelope. Cell envelope. Okay. Second one, genetic material. Genetic material, second part. Okay, and third one I'll take it as cytoplasm. ಸೊ ಯಾವುದು 3 ಇಂಪಾರ್ಟೆಂಟ್ ಪಾರ್ಟ್ಸ್ ಆಯಿತು ಸೆಲ್ಲದ್ದು? ಒಂದು ಸೆಲ್ ಎನ್ವಲಪ್, ಜೆನೆಟಿಕ್ ಮಟೀರಿಯಲ್ ಮತ್ತು ಒಂದು ಸೈಟೋಪ್ಲಾಸಮ್. ಸೊ ಈ ಸೆಲ್ ಎನ್ವಲಪ್ಪನ್ನು ತಗೊಂಡ್ರೆ, ಎನ್ವಲಪ್ ಅಂತ ಗೊತ್ತಿದೆಯಲ್ಲ, ಎನ್ವಲಪ್ ಅಂದರೆ ಇವಾಗ ನಾವು ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಪೋಸ್ಟ್ ಕಾರ್ಡ್ ಹಾಕಬೇಕು ಅಂತಂದರೆ ಅದ್ರ ಹೊರಗಡೆ ಒಂದು ಕವರನ್ನ ತೊಗೋತೀವಿ, ಎನ್ವಲಪ್ ಕೊಡಿ ಅಂತ, ಅಂದರೆ ಹೊರಗಡೆಯಿಂದ ಒಂದು ಕವರಿಂಗ್ ಅದಕ್ಕೆ. ಅದೇ ರೀತಿಯಾಗಿ ಸೆಲ್ಗೆ ಹೊರಗಡೆಯಿಂದಿರುವಂತಹ ಒಂದೇನು ಪ್ರೊಟೆಕ್ಟಿವ್ ಲೇಯರ್ ಇದೆಯಲ್ಲ, ಲೇಯರ್ ಅನ್ಬೋದು ಅಥವಾ ಮೆಂಬ್ರೇನ್ ಅನ್ಬೋದು, ಅದನ್ನು ನಾವಿಲ್ಲಿ ಜನರಲಿ ಸೆಲ್ ಎನ್ವಲಪ್ ಅಂತ ಕರಿತಾ ಇದ್ದೀವಿ. ಸೊ ವಾಟ್ ಈಸ್ ದಿಸ್ ಸೆಲ್ ಎನ್ವಲಪ್? ಇಟ್ ಈಸ್ ದ ಔಟರ್ಮೋಸ್ಟ್ ಕವರಿಂಗ್. It is the outermost covering of a cell. Now what do we call for this layer? ಇದು ನಮಗೆ ಗೊತ್ತಿದೆ ಆಲ್ರೆಡಿ. Now this ಹೊರಗಡೆಯಿಂದ ಇರುವಂತಹ ಒಂದು ಲೇಯರಿಗೆ we call it as a cell membrane. ಹೌದಾ? Cell membrane also called as plasma membrane. Plasma membrane. And sometimes it is also referred as ಪ್ಲಾಸ್ಮಾ ಲೆಮಾ. ಒನ್ ಆ್ಯಂಡ್ ದ ಸೇಮ್, ಎಲ್ಲ 3 ಹೆಸರು ಒಂದೇ ಸ್ಟ್ರಕ್ಚರಿಗೆ ಹೇಳ್ತಾ ಇರೋದು. ಲೆಮಾ ಅಂದರೆ ಲೇಯರ್ ಅಂತ ಅರ್ಥ. ಸೊ ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಲೆಮಾ, ಇದು ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಕಲಿತೀವಿ. ಸೊ ವಾಟ್ ಈಸ್ ದ ಸೆಲ್ ಎನ್ವಲಪ್? ಇಟ್ ಈಸ್ ದ ಔಟರ್ ಮೋಸ್ಟ್ ಕವರಿಂಗ್ ವಿಚ್ ಪ್ರೊಟೆಕ್ಟ್ಸ್ ದ ಕಂಟೆಂಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್. ಓಕೆ. ನಾವು ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ, ಅಂದರೆ ನಮ್ಗೆ 5 ಕಿಂಗ್ಡಮ್ಸ್ ಇದಾವಲ್ಲ, ಅದರಲ್ಲಿ ಕೆಲವೊಂದು ಕಿಂಗ್ಡಮ್ನಲ್ಲಿ ಬರುವಂತಹ ಆರ್ಗ್ಯಾನಿಸಮ್ಸ್ಗಳಿಗೆ ಈ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ಇನ್ನೊಂದು ಲೇಯರ್ ಇರುತ್ತೆ. ವಾಟ್ ಡು ವಿ ಕಾಲ್ ಫಾರ್ ದಟ್ ಲೇಯರ್? ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಸೆಲ್ ವಾಲ್. ಹೌದಾ? ಇದು ಹೊಸ ವರ್ಡ್ ಏನಲ್ಲ. ಸೆಲ್ ವಾಲ್ ಅಂತಂದರೆ ತಟ್ ಅಂತ ಹೊಲಿಯೋದು ಯಾವ ಆರ್ಗ್ಯಾನಿಸಮ್ಸು? ಪ್ಲ್ಯಾಂಟ್ಸ್.
ಸೊ ಪ್ಲಾಂಟ್ಸ್ ಆಗ್ಬೋದು, ಈವನ್ ಕೆಲವೊಂದು ಮೊನೆರಾಗಳಲ್ಲಿ ಈ ಪ್ಲಾಸ್ಮಾ ಮೆಂಬ್ರೇನ್ ಹೊರಗಡೆ ನಮಗೆ ಒನ್ ಮೋರ್ ಲೇಯರ್ ಸಿಗುತ್ತೆ, ಅದನ್ನು ನಾವು ಸೆಲ್ ವಾಲ್ ಅಂತ ಕರಿತೀವಿ. ಬಟ್ ಕಂಪಲ್ಸರಿಯಾಗಿ ಯಾವುದಿರಬೇಕು, ಸೆಲ್ ಮೆಂಬ್ರೇನ್ ಅಂತೂ ಇರಲೇಬೇಕು. ನೆಕ್ಸ್ಟ್ ಪಾರ್ಟ್ ಯಾವುದು, ಸೆಂಟ್ರಲ್ ಇರುವಂತಹ ಪಾರ್ಟ್, ದಟ್ ವಿ ಕಾಲ್ ಇಟ್ ಆಸ್ ಅ ಜೆನೆಟಿಕ್ ಮಟೀರಿಯಲ್. ನೌ ದಿಸ್ ಜೆನೆಟಿಕ್ ಮಟೀರಿಯಲ್ ಈಸ್ ನಥಿಂಗ್ ಬಟ್ DNA. ಇದು ತುಂಬ ನಮ್ಗೆ ಗೊತ್ತಿರುವಂಥದ್ದು. ಈ ಜೆನೆಟಿಕ್ ಮಟೀರಿಯಲ್ ಅಂತಂದರೆ ಇಟ್ ಈಸ್ ಆಲ್ಸೋ ರೆಫರ್ಡ್ ಆ್ಯಸ್ ಅ ಹೆರಿಡಿಟರಿ ಮಟೀರಿಯಲ್. ಅಂದರೆ ನಾವು ಹೇಳ್ತೀವಲ್ಲ, ಸೊ DNA ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ ಹೋಗುತ್ತೆ, ತಂದೆ ತಾಯಿಗಳಿಂದ ಮಕ್ಕಳಿಗೆ ಹೋಗುತ್ತೆ, ನೆಕ್ಸ್ಟ್ ಮರಿ ಮೊಮ್ಮಕ್ಕಳಿಗೆ, ಹಾಗೆ ಅದು ಎಲ್ಲ ಜನ್ರೇಷನಿಗೂ ಒಂದೇ ಜೆನೆಟಿಕ್ ಮಟೀರಿಯಲ್ಲು ಅದು ರೀಕಾಂಬಿನೇಷನ್ ಆಗಿ ಮುಂದ್ಗಡೆ ಹೋಗ್ತಾ ಇರುತ್ತೆ. ಸೊ ದ್ಯಾಟ್ ಪಾರ್ಟ್ ವಿ ಕಾಲ್ ಇಟ್ ಆ್ಯಸ್ ಅ ಜೆನೆಟಿಕ್ ಮಟೀರಿಯಲ್ ಅಥವಾ ಹೆರಿಡಿಟರಿ ಮಟೀರಿಯಲ್. Now what is this DNA? Any idea what is the long form of DNA? Second PU nalli ide deoxyribonucleic acid. Deoxyribonucleic acid. ಓಕೆ, ಗೊತ್ತಿರ್ಬೋದು ನಿಮಗೆ, ಜಸ್ಟ್ ರಿವಿಷನ್ ಅಂತ ನೋಡ್ಕೊಳ್ಳಿ. ಸೊ ಈ ಜೆನೆಟಿಕ್ ಮಟೀರಿಯಲ್ ಏನು ಮಾಡುತ್ತೆ, ಫಸ್ಟ್ ಆಫ್ ಆಲ್ ಇದು ಹೆರಿಡಿಟರಿ ಮಟೀರಿಯಲ್, ಅಂದರೆ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನಿಗೆ ಹೋಗುತ್ತೆ. ಎರಡನೇದೇನು ಅಂತಂದರೆ ಆ ಸೆಲ್ಲಿಗೆ ಬದುಕಲಿಕ್ಕೆ ಇರುವಂತಹ ಏನು ಒಂದು ಶಕ್ತಿ ಬೇಕಲ್ಲ, ಒಂದು ಸೆಂಟ್ರಲ್ ಒಂದು ಇದು ಬೇಕಲ್ಲ, ಶಕ್ತಿ ಆಗ್ಬೋದು ಅಥವಾ ಒಂದು ಅದಕ್ಕೆ ಬೇಸ್ ಅಂತ ಬೇಕಲ್ಲ, ಅದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಈ ಜೆನೆಟಿಕ್ ಮಟೀರಿಯಲ್ಲು ಕಂಟ್ರೋಲ್ ಮಾಡ್ತಾರೆ. ಸೊ ಈ ಸೆಲ್ಲನ್ನು ಕಂಟ್ರೋಲ್ ಮಾಡಿದರೆ ಆಬ್ವಿಯಸ್ ಆಗಿ ಒಂದು ಆರ್ಗ್ಯಾನಿಸಮ್ನ ಕಂಟ್ರೋಲ್ ಮಾಡ್ದಂಗೆ. ಓಕೆ, ಬಟ್ ಟ್ವಿಸ್ಟ್ ಎಲ್ಲಿ ಅಂತಂದರೆ, ಇವಾಗ ನಮಗೆ ಗೊತ್ತಿದೆ ಸೆಲ್ ಅಂದರೆ ವಿ ಹ್ಯಾವ್ 2 types ಆಫ್ ಸೆಲ್ಸ್ ವಿಚ್ ಆರ್ ದೋಸ್ prokaryotic cells and eukaryotic cells. ಹೌದಾ? ಸೊ ಇಫ್ ಯು ಟೇಕ್ ದ prokaryotic cells, ಸೊ ಇನ್ ಕೇಸ್ ಆಫ್ prokaryotic cells, ಸೊ ಪ್ರೊಕ್ಯಾರಿಯೋಟ್ಸ್, ಈ DNA ಅಥವಾ ಜೆನೆಟಿಕ್ ಮಟೀರಿಯಲ್ ಹೆಂಗಿರುತ್ತೆ, ಪೂರ್ತಿಯಾಗಿ ಹಿಂಗೆ ಕಾಯಿಲ್ಡ್ ಸ್ಟ್ರಕ್ಚರ್ ಇರುತ್ತೆ. ವಾಟ್ ಡು ಯು ಕಾಲ್ ಫಾರ್ ದ್ಯಾಟ್? ವಿ ಕಾಲ್ ಇಟ್ ಆ್ಯಸ್ ಅ ನ್ಯೂಕ್ಲಿಯಾಯ್ಡ್. ಇದೆಲ್ಲ ವರ್ಡು ರಿಪೀಟ್ ಆಗ್ತಾ ಇದೆ. ಓಕೆ, ಅದನ್ನೇ ನೀವು ಯೂಕ್ಯಾರಿಯೋಟ್ಸ್ಗಳಲ್ಲಿ ತೊಗೊಂಡ್ರೆ, ಸೊ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಥವಾ ಯೂಕ್ಯಾರಿಯೋಟ್ಸ್, ಅಲ್ಲಿ ಈ ಜೆನೆಟಿಕ್ ಮಟೀರಿಯಲ್ ಹೆಂಗಿರುತ್ತೆ, ಪರ್ಫೆಕ್ಟಾಗಿ ಹೀಗೆ ಒಂದು ಸೆಂಟ್ರಲ್ ಸ್ಟ್ರಕ್ಚರ್ ಫಾರ್ಮ್ ಆಗಿ ಅದ್ರ ಒಳಗಡೆ ಇರುತ್ತೆ. ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ನ್ಯೂಕ್ಲಿಯಸ್. ಗೊತ್ತಾಗ್ತಿದೆಯಾ? ಸೊ ಜೆನೆಟಿಕ್ ಮಟೀರಿಯಲ್ DNA, ಬಟ್ ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ ಅದು ನ್ಯೂಕ್ಲಿಯೈಡ್ ಫಾರ್ಮ್ ಆಗುತ್ತೆ, ಯೂಕ್ಯಾರಿಯೋಟ್ಸ್ಗಳಲ್ಲಿ ನ್ಯೂಕ್ಲಿಯಸನ್ನು ಅದು ಫಾರ್ಮ್ ಮಾಡುತ್ತೆ. ನಾವು ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ದ್ಯಾಟ್ ಈಸ್ ಸೈಟೋಪ್ಲಾಸಮ್. ಸೊ ಸೆಲ್ಲು ಏನೇನು ಫಂಕ್ಷನ್ ಮಾಡ್ತಾ ಇದೆ, ಆ ಜೀವಿ ಬದುಕಲಿಕ್ಕೆ ಏನೇನು ಫಂಕ್ಷನ್ ಮಾಡ್ತಾ ಇದೆ, ಸೆಲ್ ಇಟ್ಸೆಲ್ಫ್ ಬದುಕಲಿಕ್ಕೆ ಏನೇನು ಫಂಕ್ಷನ್ ಮಾಡ್ತಾ ಇದೆ, ಅದೆಲ್ಲರದ್ದು ಟ್ರಿಬ್ಯೂಟಲ್ಲಿ ಯಾರಿಗೆ ಹೋಗುತ್ತೆ, ಕ್ರೆಡಿಟು ಸೈಟೋಪ್ಲಾಸಮಿಗೆ ಹೋಗುತ್ತೆ. ಯಾಕೆ ಅಂತಂದರೆ, ನಾವು ದಿಸ್ ಸೈಟೋಪ್ಲಾಸಮ್ ಇಟ್ ಈಸ್ ದ ಏರಿಯಾ ಆಫ್ ಸೆಲ್ಯುಲಾರ್ ಆಕ್ಟಿವಿಟೀಸ್. ಸರಿನಾ? ಸೊ ಸೆಲ್ಯುಲಾರ್ ಆ್ಯಕ್ಟಿವಿಟೀಸ್ ಅಂದರೆ ಯಾವುದಾದ್ರೂ ಫಂಕ್ಷನ್ ತೊಗೊಳ್ಳಿ ನೀವು, ಎಕ್ಸ್ಪೆಷಲಿ ನಾವು ಯೂನಿಸೆಲ್ಯುಲರ್ ಸ್ಟ್ರಕ್ಚರ್ಸನ್ನು ತೊಗೊಂಡ್ರೆ ಡೈಜೆಷನ್, ದೆನ್ ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ಇದೆಲ್ಲ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ, ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಆ್ಯನಿಮಲ್ಸ್ನಲ್ಲಿ. ಸೊ ಸೈಟೋಪ್ಲಾಸಮ್ ಅದು ನೋಡಲಿಕ್ಕೆ ಅದು ಬರೀ ರಸ, ಅಂದರೆ ಒಂದು ಫ್ಲೂಯಿಡ್, ಬಟ್ ಇಟ್ ಕಂಟ್ರೋಲ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ದ್ಯಾಟ್ ಸೆಲ್. ಆ್ಯಂಡ್ ದಿಸ್ ಸೈಟೋಪ್ಲಾಸಮ್ ಇಟ್ ಈಸ್ ನಥಿಂಗ್ ಬಟ್ ಸೆಮಿ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಎಲ್ಲಿ ಕಲ್ತ್ವಿ ನಾವು, ಆ್ಯನಿಮಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂನಲ್ಲಿ ಕಲ್ತಿದ್ವಿ ಮ್ಯಾಟ್ರಿಕ್ಸ್. ಓಕೆ, ಸೊ ಇಟ್ ಈಸ್ ಅ ಸೆಮಿ ಲಿಕ್ವಿಡ್ ಮ್ಯಾಟ್ರಿಕ್ಸ್. ಪೂರ್ತಿಯಾಗಿ ಗಟ್ಟಿಯಾಗೂ ಇರೋದಿಲ್ಲ, ಪೂರ್ತಿಯಾಗಿ ಹೀಗೆ ವಾಟರಿನೂ ಇರೋದಿಲ್ಲ. ಸೊ ಇನ್ ಬಿಟ್ವೀನ್ ದೀಸ್ ಟು ಸೆಮಿ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇರುತ್ತೆ. ನಾವು ದಿಸ್ cytoplasm, it consists of a special cytoplasmic structures, and those structures we call it as a organelles. ಕಣದಂಗಗಳು ಅಂತ ಹೇಳ್ತೀವಲ್ಲ, ಸೊ these are the organelles. So what are these structures? These are the special cytoplasmic structures present in the cytoplasm. Now ಈ ಆರ್ಗನಲ್ಲೆ ಅಂತಂದರೆ ವಿ ಹ್ಯಾವ್ 3 different types of organelle, very important for NEET. We have 3 different types of organelles. ಯಾವ್ಯಾವುದು ಅಂತಂದರೆ, ಫಸ್ಟ್ ಒನ್ ವಿಲ್ ಟೇಕ್ ಇಟ್ ಆ್ಯಸ್ membraneless
ಲೆಸ್ ಆರ್ಗನಲೈಸ್ ಅಂದರೆ ಯಾವುದೇ ರೀತಿಯಾದಂತಹ ಮೆಂಬ್ರೇನನ್ನು ಹೊಂದಿರದೇ ಇರುವಂತಹ ಕಣದಂಗಗಳನ್ನು ನಾವು ಮೆಂಬ್ರೇನ್ಲೆಸ್ ಆರ್ಗನಲೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಸಿಂಗಲ್ ಕವರ್ಡ್ ಮೆಂಬ್ರೇನ್ ಅಂದರೆ ಒಂದೇ ಒಂದು ಲೇಯರ್ ಇರುತ್ತೆ, ಸಿಂಗಲ್ ಮೆಂಬ್ರೇನ್ ಕವರ್ಡ್. ಗೊತ್ತಾಗ್ತಿದೆಯಾ? ಮೊದಲನೇದಲ್ಲಿ ಯಾವುದೇ ಮೆಂಬ್ರೇನು ಇಲ್ಲ, ಎರಡನೇ ಟೈಪಲ್ಲಿ ಒಂದೇ ಒಂದು ಹೊರಗಡೆ ಲೇಯರ್ ಇರುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ದ ಡಬಲ್ ಮೆಂಬ್ರೇನ್ ಕವರ್ಡ್, ಡಬಲ್ ಮೆಂಬ್ರೇನ್ ಕವರ್ಡ್. Okay, so these are the three different types of organelles, which are those membraneless, single membrane covered and double membrane covered. ಸೊ ಇಲ್ಲಿ ನಾನು ಆರ್ಗನಲೈಸದ್ದು ಹೆಸರು ಬರಿತೀನಿ, ಅದೆಲ್ಲವನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳೇಬೇಕು ಅಲಾಂಗ್ ವಿತ್ ದ ಸ್ಪೆಲ್ಲಿಂಗ್ಸ್. ಆ್ಯಂಡ್ ಇನ್ ದ ಫರ್ದರ್ ವಿಡಿಯೋಸ್ ವಿಲ್ ಸ್ಟಡಿ ದೋಸ್ ಸ್ಟ್ರಕ್ಚರ್ಸ್ ಒನ್ ಬೈ ಒನ್. ಈ ಡಬಲ್ ಮೆಂಬ್ರೇನ್ ಕವರ್ಡ್ ಫಸ್ಟ್ ನೋಡೋಣ, ಯಾಕಂದರೆ ಇದು ತುಂಬ ಈಸಿ ಮತ್ತು ನೆನ್ಪಿಟ್ಕೋಬೋದು ಈಸಿಯಾಗಿ. ಡಬಲ್ ಮೆಂಬ್ರೇನ್ ಕವರ್ಡ್ ಅಂದ ತಕ್ಷಣ ಫಸ್ಟ್ ನೆನಪರೋದು ಯಾವುದು ನಮಗೆ? ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾ. ಓಕೆ, ದೆನ್ ಸೆಕೆಂಡ್ ಒನ್ ಈಸ್ ಪ್ಲಾಸ್ಟಿಡ್ಸ್. ಸೊ ಇದೆರಡೂ ಸ್ಟ್ರಕ್ಚರನ್ನು ನಾವು ಆಮೇಲೆ ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ. ಈ ಎರಡೂ ಸ್ಟ್ರಕ್ಚರ್ದ ಹೊರಗಡೆ ಎರಡು ಲೇಯರ್ಸ್ಗಳು ಇರ್ತವೆ, ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ಅ ಡಬಲ್ ಮೆಂಬ್ರೇನ್ ಕವರ್ಡ್ ಸ್ಟ್ರಕ್ಚರ್ಸ್. ಒಳಗಡೆ ಹೆಂಗಿರುತ್ತೆ ಅಂತ ಆಮೇಲೆ ಸ್ಟಡಿ ಮಾಡೋಣ. ನೆಕ್ಸ್ಟ್, ಕಮಿಂಗ್ ಟು ದ ಮೆಂಬ್ರೇನ್ಲೆಸ್ ಸ್ಟ್ರಕ್ಚರ್ಸ್. ಮೆಂಬ್ರೇನ್ಲೆಸ್ಸಿಗೆ ಎಕ್ಸಾಂಪಲ್ಸ್ ಯಾವ್ಯಾವು? ರೈಬೋಸೋಮ್ಸ್ ಆ್ಯಂಡ್ ಸೆಂಟ್ರಿಯೋಲ್ಸ್. ಎಲ್ಲವನ್ನು ಪ್ರಾಕ್ಟೀಸ್ ಮಾಡಬೇಕು, ರೈಬೋಸೋಮ್ಸ್ ಆ್ಯಂಡ್ ಸೆಂಟ್ರಿಯೋಲ್ಸ್. ನೆಕ್ಸ್ಟ್, ಸಿಂಗಲ್ ಮೆಂಬ್ರೇನ್ ಕವರ್ಡ್ ಅಂದರೆ ಹೊರಗಡೆಯಿಂದ ಒಂದೇ ಲೇಯರನ್ನು ಹೊಂದಿರುವಂತಹ ಕಣದಂಗಗಳು. ಆರ್ಗನಲೈಸ್ ಯಾವ್ಯಾವುದು? ಮೊದಲನೇದಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೀವು ಲೋವರ್ ಕ್ಲಾಸಸ್ನಲ್ಲೂ ಇದನ್ನ ಕಲ್ತಿರ್ತೀರ, ಬಟ್ ಇಲ್ಲಿ ಸ್ಪೆಲ್ಲಿಂಗ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ನೆಕ್ಸ್ಟ್ ಗಾಲ್ಗಿ apparatus. ಥರ್ಡ್ ಒನ್ ಲೈಸೋಸೋಮ್, LYSOSOME, lysosome. And fourth one, microbodies. So these are the three different types of cell organelles. Which are those cell organelles? What are those cell organelles? These are the special cytoplasmic structures. We have three types: membraneless, single membrane covered and double membrane covered. membraneless ನಲ್ಲಿ ರೈಬೋಸೋಮ್ಸ್ ಮತ್ತು ಸೆಂಟ್ರಿಯೋಲ್ಸ್ ಬರ್ತವೆ. ಇವಾಗ ನೋಡಿ, ನೀವು ಸೆಲ್ ಅಂತ ಅಂದ್ಕೊಂಡ್ರೆ ಪ್ಲ್ಯಾಂಟ್ ಸೆಲ್ ಮತ್ತು ಆ್ಯನಿಮಲ್ ಸೆಲ್ ಕಂಪ್ಯಾರಿಸನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಬೋದು. ರೈಬೋಸೋಮ್ಸು ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ನಲ್ಲೂ ಇರ್ತವೆ, ಯೂಕ್ಯಾರಿಯೋಟಿಕ್ ಸೆಲ್ಸ್ನಲ್ಲೂ ಇರ್ತವೆ. ಬಟ್ ಈ ಸೆಂಟ್ರಿಯೋಲ್ ಅನ್ನುವಂಥದ್ದು ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಆ್ಯನಿಮಲ್ ಸೆಲ್ಸ್. ಓಕೆ, ದೆನ್ ಇವನ್ ಪ್ಲಾಸ್ಟಿಡ್ಸ್ ತಗೊಂಡ್ರೆ ದಿಸ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಪ್ಲ್ಯಾಂಟ್ ಸೆಲ್. ಗೊತ್ತಾಗ್ತಿದೆಯಾ? ರೆಸ್ಟ್ ಆಲ್ ಸ್ಟ್ರಕ್ಚರ್ಸ್ ಯು ಕ್ಯಾನ್ ಫೈಂಡ್ ಇನ್ ಬೋತ್ ಪ್ಲ್ಯಾಂಟ್ ಸೆಲ್ಸ್ ಆ್ಯಂಡ್ ಆ್ಯನಿಮಲ್ ಸೆಲ್ಸ್. ಓಕೆ, ಬಟ್ ಒಂದು ಸ್ಮಾಲ್ ಟ್ವಿಸ್ಟ್ ಇದೆ, ನೆನ್ಪಿಟ್ಕೋಬೇಕು. ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಕವರ್ಡ್, ದೀಸ್ ಸ್ಟ್ರಕ್ಚರ್ಸ್ ಆರ್ ಕಂಪ್ಲೀಟ್ಲಿ ಅಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಹಾಗಾದರೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ನಲ್ಲಿ ಯಾವ ಆರ್ಗನಲ್ಲೇ ಬಂತು? ದಿಸ್ ಒನ್, ರೈಬೋಸೋಮ್ ಬಂತು. ಯಾಕಂದರೆ ಸೆಂಟ್ರಿಯೋಲ್ ಆ್ಯನಿಮಲ್ ಸೆಲ್ ಅಂದರೆ ಯೂಕ್ಯಾರಿಯೋಟಿಕ್, ಅದನ್ನ ಬಿಟ್ಬಿಡಿ. ಸೊ ಆಲ್ ದ ಸೆಲ್ ಆರ್ಗನಲೇಸ್ ಆರ್ ಅಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್. ಪ್ರೊಕ್ಯಾರಿಯೋಟಿಕ್ ಸೆಲ್ಲಿಗೆ ಎಕ್ಸಾಂಪಲ್ ಯಾವುದು? ಕಿಂಗ್ಡಮ್ ಮೊನೇರಾ. ಬ್ಯಾಕ್ಟೀರಿಯಾ ಆಗ್ಬೋದು, ಮೈಕೋಪ್ಲಾಸ್ಮಾ ಆಗ್ಬೋದು, ಅಥವಾ ಸೈನೋಬ್ಯಾಕ್ಟೀರಿಯಾ ಆಗ್ಬೋದು. ಸೊ ಅವುಗಳಲ್ಲಿ ನೀವು ಸೈಟೋಪ್ಲಾಸಮ್ ನೋಡಿದರೆ ಯು ಕ್ಯಾನ್ ಫೈಂಡ್ ಓನ್ಲಿ ದ ರೈಬೋಸೋಮ್ಸ್. ಸೊ ರೈಬೋಸೋಮ್ಸ್ ಮಾತ್ರ ಇರುತ್ತೆ, ಮಿಕ್ಕಿದ ಎಲ್ಲ ಆರ್ಗನಲೈಸು ಅಬ್ಸೆಂಟ್ ಇರ್ತವೆ. ಸರಿನಾ? ಆ್ಯಂಡ್ ಪ್ಲ್ಯಾಂಟ್ ಸೆಲ್ ಮತ್ತು ಆ್ಯನಿಮಲ್ ಸೆಲ್ ಕಂಪೇರ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟ್ರಕ್ಚರ್ಸ್ ಇರ್ತಾವೆ ಇರೋದಿಲ್ಲ ಅಂತ ಮತ್ತೆ ಡೀಪಾಗಿ ನಾವು ಸ್ಟಡಿ ಮಾಡ್ಬೋದು. ಓಕೆ, ಸೊ ಕನ್ಫ್ಯೂಸ್ ಆಗಿಲ್ಲ ಅಂತ ಅನ್ಕೋತೀನಿ. 3 ಟೈಪ್ಸ್ ಆರ್ಗನಲೈಸ್ ಇರ್ತವೆ. ಎಕ್ಸ್ಪೆಷಲಿ ಈ ಆರ್ಗನಲೈಸನ್ನು ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ನಲ್ಲಿ ಕಾಣ್ಬೋದು. ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂದರೆ ಪ್ಲ್ಯಾಂಟ್ ಸೆಲ್ಸ್ ಬೇರೆ, ಆ್ಯನಿಮಲ್ ಸೆಲ್ಸ್ ಬೇರೆ. ಯಾಕೆ ಬೇರೆ ಬೇರೆ? ಬಿಕಾಸ್ ಪ್ಲ್ಯಾಂಟ್ ಸೆಲ್ಸ್ನಲ್ಲಿ ಸೆಲ್ ವಾಲ್ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ.
ಆ್ಯಂಡ್ ದಿಸ್ ಸಿಂಗಲ್ ಮೆಂಬ್ರೇನ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಈ ಎಲ್ಲ ಆರ್ಗನಲೈಸು ಬ್ಯಾಕ್ಟೀರಿಯಾಗಳಲ್ಲಿ ಅಬ್ಸೆಂಟ್ ಇರ್ತವೆ. ಆ್ಯಂಡ್ ಬ್ಯಾಕ್ಟೀರಿಯಲ್ ಸೈಟೋಪ್ಲಾಸಮ್ ಕನ್ಸಿಸ್ಟ್ ಆಫ್ ಓನ್ಲಿ ರೈಬೋಸೋಮ್ಸ್. ಇದೆಲ್ಲ ಸ್ಟ್ರಕ್ಚರ್ಸು ಮಾಡುವಂತಹ ಫಂಕ್ಷನ್ಸು ಬ್ಯಾಕ್ಟೀರಿಯಾಗಳಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ಸಿಂದ ಆ ಫಂಕ್ಷನ್ಸು ನಡೀತವೆ. ಅದು ಯಾವುದು ಅಂತ ವೆರಿ ನೆಕ್ಸ್ಟ್ ವಿಡಿಯೋ ಪ್ರೊಕ್ಯಾರಿಯೋಟಿಕ್ ಸೆಲ್ ಸ್ಟಡಿ ಮಾಡಬೇಕಾದ್ರೆ ಕಲಿಯೋಣ. ಸೊ ದಿಸ್ ಈಸ್ ದ ಓವರ್ ವ್ಯೂ ಆಫ್ ಅ ಸೆಲ್. ಸೆಲ್ ಎನ್ವಲಪ್, ಜೆನೆಟಿಕ್ ಮಟೀರಿಯಲ್ ಆ್ಯಂಡ್ ಸೈಟೋಪ್ಲಾಸಮ್. ಇದಾದಮೇಲೆ ಒಂದು ಸ್ಮಾಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಮೊದಲನೇದು ಸೆಲ್ ಶೇಪ್ ಅಂತ. ಸೊ ಸೆಲ್ ಶೇಪ್ ಅಂದರೆ ಫಸ್ಟ್ ಲೆಸನ್ನಿಂದ ಕಲಿತಾ ಇದ್ದೀವಿ. ಸೆಲ್ ಶೇಪ್ ವೇರಿ ಆಗುತ್ತೆ. ಯಾಕೆ ವೇರಿ ಆಗುತ್ತೆ ಅಂತಂದರೆ ವಿ ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಒಂದಿದ್ದಂಥ ಥರ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಂಡು ಬರೋದಿಲ್ಲ. ಸೊ ದೇರ್ ಫೋರ್ ಶೇಪ್ಸು ಅದು ಪೂರ್ತಿಯಾಗಿ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು RBCs ತೊಗೊಂಡ್ರೆ, ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಕೆಂಪು ರಕ್ತ ಕಣಗಳನ್ನು ತೊಗೊಂಡ್ರೆ ಶೇಪ್ ಹೆಂಗಿರುತ್ತೆ, RBC ಸೆಲ್ಸ್ಗಳದ್ದು ಈ ಥರ ರೌಂಡ್ ಆ್ಯಂಡ್ ಸೈಡಿಂದ ನೋಡಿದರೆ ಈ ಥರ ಬೈಕಾನ್ಕೇವ್ ಕಾಣಿಸುತ್ತೆ. ಮುಂದ್ಗಡೆಯಿಂದ ನೋಡಿದರೆ ಜಸ್ಟ್ ಅದು ರೌಂಡ್ ಕಾಣಿಸುತ್ತೆ. ಸೊ ಸೆಲ್ ಕ್ಯಾನ್ ಬಿ ರೌಂಡ್ ಆರ್ ಇಟ್ ಕ್ಯಾನ್ ಬಿ ಎ ಬೈಕಾನ್ಕೇವ್. ಅದನ್ನೇ ನೀವು ನ್ಯೂರಲ್ ಟಿಶ್ಯೂನಲ್ಲಿ ತೊಗೊಂಡ್ರೆ ಸೆಲ್ ಹೆಂಗಿತ್ತು, ಒಂದೇ ಒಂದು ಸೆಲ್ಲು ಈ ರೀತಿಯಾಗಿ ಬ್ರ್ಯಾಂಚ್ಡ್ ಆಗಿ ಪೂರ್ತಿ ಎಲಾಂಗೇಟೆಡ್ ಆಗಿ ಸ್ಟ್ರಕ್ಚರ್ ಇತ್ತು. ಸೊ ಅ ಸಿಂಗಲ್ ಸೆಲ್ ಕ್ಯಾನ್ ಬಿ ಎಲಾಂಗೇಟೆಡ್ ಆ್ಯಂಡ್ ಬ್ರ್ಯಾಂಚ್ಡ್. ಓಕೆ, ಅದನ್ನೇ ನೀವು ಎಪಿಥೀಲಿಯಲ್ ಟಿಶ್ಯೂ ಕಲಿಬೇಕಾದ್ರೆ ವಿ ಹ್ಯಾವ್ ಸ್ಟಡಿಡ್ ಕಾಲಮ್ನಾರ್ ಎಪಿಥೀಲಿಯಮ್. ನೆನಪಿದೆಯಾ? ಪಿಲ್ಲರ್ ಲೈಕ್ ಸ್ಟ್ರಕ್ಚರ್. ಸೊ ಒಂದೊಂದು ಸೆಲ್ ಏನಿದ್ದಾವೆ ಇಲ್ಲಿ ಎಲಾಂಗೇಟೆಡ್ ಮತ್ತು ಸಿಲಿಂಡ್ರಿಕಲ್ ಇದ್ದಾವೆ. ಅದನ್ನೇ ಕ್ಯೂಬಾಯ್ಡಲ್ ಸೆಲ್ ಕಲಿತ್ರೆ ಪೂರ್ತಿ ಕ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇದ್ದಾವೆ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಸೆಲ್ಲು ಬಟ್ ಯಾವ್ಯಾವ ರೀತಿಯಾಗಿ ಅದು ಶೇಪನ್ನು ಇಟ್ಕೊಂಡಿದೆ, ಶೇಪನ್ನು ಚೇಂಜ್ ಮಾಡ್ತಾ ಇದೆ ಅಂತ. ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ, ಟ್ರ್ಯಾಕಿಡ್ಸನ್ನು ತೊಗೊಂಡ್ರೆ ಸೆಲ್ ಪೂರ್ತಿ ಹೀಗೆ ಎಲಾಂಗೇಟೆಡ್ ಆಗಿ ಕಂಡಿರುತ್ತೆ. ಸೊ the shape of the cell it varies with the type of organism. ಇದು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ. ಕಮಿಂಗ್ ಟು ದ ಸೆಲ್ ಸೈಜ್. ಈ ಸೆಲ್ ಸೈಜ್ ಸ್ವಲ್ಪ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲಿ ಅಗ್ದಿ ಸ್ಮಾಲೆಸ್ಟ್ ಸೆಲ್ ಮತ್ತು ಲಾರ್ಜೆಸ್ಟ್ ಸೆಲ್ ಆ್ಯಂಡ್ ಲಾಂಗೆಸ್ಟ್ ಸೆಲ್ನ ನೀವು ನೆನ್ಪಿಟ್ಕೋಬೇಕು. Now while studying the kingdom Monera, we have studied about the mycoplasma. ನೆನಪಿದೆಯಾ? PPLO, mycoplasma, pleuropneumonia like organism. So this is considered as the smallest cell. ಓಕೆ, ಸೊ ಈ ಮೈಕ್ರಾನ್ ಮೀಟರ್, ಈ ಸಿಂಬಲ್ ಏನಿದು ಮೈಕ್ರಾನ್ ಅಂತ ಅರ್ಥ. ನಮಗೆ ಮಿಲಿಮೀಟರು, ಸೆಂಟಿಮೀಟರು, ಇಂಚಸ್ಸು, ಫೀಟು ಇವೆಲ್ಲ ಏನೋ ಒಂಥರ ಈ ಸೆಲ್ಲನ್ನು ಅಥವಾ ಜನರಲ್ ಆಗಿ ಸೆಂಟಿಮೀಟರ್ ಅಥವಾ ಮೀಟರ್, ಇಂಚಸ್ ಇದನ್ನು ನಾವು ಲೆಂತನ್ನು ಅಳಿಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಒಂದು ಸೆಲ್ಲನ್ನು ತೊಗೊಂಡ್ರೆ, ಜೀವಕೋಶವನ್ನು ಅಳೆಯುವಂತಹ ಒಂದು ಅದು ಮಾಪನ ಯಾವುದು, ಅದು ಮೈಕ್ರಾನ್ನಲ್ಲಿ ನಾವು ಅಳಿತೀವಿ. ವಾಟ್ ಈಸ್ ದಿಸ್ ಮೈಕ್ರಾನ್? ಒಂದು ಮೈಕ್ರಾನ್ ಅಂದರೆ 1 ಮಿಲಿಯನ್ತ್ ಪಾರ್ಟ್ ಆಫ್ ಅ ಮೀಟರ್. ಅಂದರೆ ನೀವು 1 ಮೀಟರ್ ದಾರ ತಗೊಳ್ಳಿ, ಅದರಲ್ಲಿ 1 ಮಿಲಿಯನ್ ಪಾರ್ಟ್ಸ್ ಮಾಡಿ, ಅದರಲ್ಲಿ ಒಂದು ಪಾರ್ಟಿಗೆ 1 ಮೈಕ್ರಾನ್ ಅಂತ ಹೇಳ್ತೀವಿ. ಆ 1 ಮೈಕ್ರಾನದ್ದು 0.3 ಇದೆ, ಅಂದರೆ ಅದು ಎಷ್ಟು ಚಿಕ್ಕದಿರಬಾರ್ದು ಅಂತ. ಸೊ ಅಗ್ದಿ ಸ್ಮಾಲೆಸ್ಟ್ ಸೆಲ್ ಜೀವಕೋಶ ಯಾವುದು? ಮೈಕೋಪ್ಲಾಸ್ಮಾ ಅನ್ನುವಂತಹ ಒಂದು ಮೊನೆರಾ ಕಿಂಗ್ಡಮ್ನಲ್ಲಿ ಬರುವಂತಹ ಒಂದು ಜೀವಿ. ಓಕೆ, ಅದನ್ನೇ ನೀವು ಹ್ಯೂಮನ್ RBCs ತೊಗೊಂಡ್ರೆ, ನಮ್ಮ ಬಾಡಿನಲ್ಲಿ ಇರುವಂತಹ ಹ್ಯೂಮನ್ RBCs ತೊಗೊಂಡ್ರೆ 7 ಮೈಕ್ರಾನ್ ಮೀಟರ್. ಓಕೆ, yeah, I just wanted to check one more in between these two. Bacterial cell, bacteria ತಗೊಂಡ್ರೆ 3 to 5 micrometer. See, mycoplasma again it comes under kingdom Monera. ಸೊ ಯೂಶ್ವಲಿ ಮೊನೆರಾ ಅಂತಂದರೆ ಬ್ಯಾಕ್ಟೀರಿಯಾಗಳ ನಾವು ಸೈಜನ್ನು ಚೆಕ್ ಮಾಡಿದರೆ 3 to 5 ಮೈಕ್ರೋಮೀಟರ್ಸ್ ಇರ್ತವೆ. ಬಟ್ ಮೈಕೋಪ್ಲಾಸ್ಮಾ ಆ ಬ್ಯಾಕ್ಟೀರಿಯಾಗಳಿಗಿಂತ ಚಿಕ್ಕದು, 0.3 ಮೈಕ್ರೋಮೀಟರ್. RBCs ತೊಗೊಂಡ್ರೆ, ಹ್ಯೂಮನ್ RBC ತೊಗೊಂಡ್ರೆ 7 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ಲಾಂಗೆಸ್ಟ್ ಸೆಲ್ ತೊಗೊಂಡ್ರೆ, ದಿಸ್ ಈಸ್ ದ ಫುಲ್ ಲಾಂಗೆಸ್ಟ್ ಸೆಲ್, ಅಂದರೆ ನ್ಯೂರಾನ್. ಹೌದಾ? ನ್ಯೂರಾನ್ ಈಸ್ ದ ಲಾಂಗೆಸ್ಟ್ ಸೆಲ್.
90 ಸೆಂಟಿಮೀಟರ್ವರೆಗೂ ಇರುತ್ತಂತೆ. ಒಂದು ನ್ಯೂರಾನ್ ತಗೊಂಡ್ರೆ 90 ಸೆಂಟಿಮೀಟರ್ವರೆಗೂ ಆ ನರ್ವ್ ಸೆಲ್ಲು ಇರುತ್ತೆ. ಆ್ಯಂಡ್ ದ ಲಾರ್ಜೆಸ್ಟ್ ಸೆಲ್ ಈಸ್ ದ ಆಸ್ಟ್ರಿಚ್ ಎಗ್. ಆಸ್ಟ್ರಿಚ್ ಅಂದರೆ ಈ ಉಷ್ಣ ಪಕ್ಷಿ ಅಂತ ಹೇಳ್ತೀವಲ್ಲ, ಆಸ್ಟ್ರಿಚ್ ಎಗ್ಗನ್ನು ಕಂಪೇರ್ ಮಾಡಿದರೆ 15 ಸೆಂಟಿಮೀಟರ್ ಪೂರ್ತಿ ಹೀಗೆ ಉದ್ದ ಆಗಿರುತ್ತೆ ಆ್ಯಂಡ್ ಅರೌಂಡ್ 13 ಸೆಂಟಿಮೀಟರ್ ಅಗಲ ಇರುತ್ತೆ. ಸೊ ದ ಲಾರ್ಜೆಸ್ಟ್ ಎಗ್, ಸಿಂಗಲ್ ಐಸೋಲೇಟೆಡ್ ಎಗ್ ಈಸ್ ಎಕ್ಸಾಂಪಲ್ ಆಸ್ಟ್ರಿಚ್ ಎಗ್. ಒಂದು ಕೋಳಿ ಮೊಟ್ಟೆ ಗೊತ್ತಲ್ಲ ನಮಗೆ, ಕೋಳಿ ಮೊಟ್ಟೆಗಿಂತ 20 ಪಟ್ಟು ದೊಡ್ಡದಾಗಿರುವಂತಹ ಮೊಟ್ಟೆ ಯಾವುದು? ಈ ಆಸ್ಟ್ರಿಚ್ ಎಗ್ದು. ಆಸ್ಟ್ರಿಚ್ ಎಗ್ ನೀವು ನೋಡಿರ್ಬೋದು, ಫ್ಲೈಟ್ಲೆಸ್ ಬರ್ಡ್, right? So this is just the comparison. The smallest cell is mycoplasma, the largest cell is ostrich egg, the longest cell is neuron. Okay, just idna ನೆನ್ಪಿಟ್ಕೊಳ್ಳಿ. So in this video we have studied about the general view of cell. ಈ part ತುಂಬಾ ಇಂಪಾರ್ಟೆಂಟು. Then the cell shape and cell size. ಇದೆಲ್ಲ ಆರ್ಗನೈಸು ಫಸ್ಟ್ ಟೈಮ್ ಏನಾದರೂ ಇಂಗ್ಲೀಷ್ನಲ್ಲಿ ಕೇಳ್ತಾ ಇದ್ದರೆ ಹೆದರ್ಕೋಬೇಡಿ, ಸ್ಟಡಿ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಬಟ್ ಇವತ್ತೇನು ಮಾಡಬೇಕು ಅಂದರೆ ಯಾವ ಆರ್ಗನಲ್ಲಿ ಯಾವ ಸ್ಟ್ರಕ್ಚರಲ್ಲಿ ಬರುತ್ತೆ, ಯಾವ ಪಾರ್ಟಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೋಬೇಕು. ವೆದರ್ ಇಟ್ ಈಸ್ ಅ ಮೆಮ್ಬ್ರೇನ್ಲೆಸ್ ಆರ್ ಸಿಂಗಲ್ ಮೆಮ್ಬ್ರೇನ್ ಆರ್ ಡಬಲ್ ಮೆಮ್ಬ್ರೇನ್. ಸರಿನಾ? ಇದೆಲ್ಲ ಪ್ರಾಕ್ಟೀಸ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ಕಾನ್ಸೆಪ್ಟ್ ಆಫ್ prokaryotic cell. Till then, stay safe, stay home, practice all these concepts. Thank you for watching.